ನನಗೆ ಮಾಡೋಕ್ಕೆ ಬರೋದು ಒಂದೇ ಕೆಲಸ ಸಿನಿಮಾ. ನಾನು ಅದಕ್ಕೂ 100% ಕೊಡಲಿಲ್ಲ ಅಂತಂದರೆ ಇನ್ನೇನು ಮಾಡಲಿ. ನಾನು ಈ ಹೆಲ್ದಿ ಕಾಂಪಿಟೇಷನ್ ಇದೆಯಲ್ಲ ಅದು ಇವತ್ತಿಗೆ ಬರೀ ಇಲ್ಲಿಗೆ ಮಾತ್ರ ಇಲ್ಲ. ಸೊ ಇಟ್ ಈಸ್ ಥ್ರೂಔಟ್ ದ ವರ್ಲ್ಡ್. 2.5 ಗಂಟೆ ಸಿನಿಮಾ 1 ವರ್ಷ 2 ವರ್ಷ 3 ವರ್ಷ ಟೈಮ್ ತೊಗೊಂಡು ಮಾಡಿರ್ತೀವಿ. ಶುಕ್ರವಾರ ಬೆಳಿಗ್ಗೆ ಮಾರ್ನಿಂಗ್ ಶೋ ಆಗ್ತಿದ್ದಂಗೆ ಸಿನಿಮಾ ಹಣೆ ಬರೋ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಎಂಡ್ ಆಫ್ ದ ಡೇ ಮಾಡೋ ಸಿನಿಮಾ ಎಲ್ಲವೂ ಮಾಸ್ಟರ್ ಪೀಸ್ ಆಗಲ್ಲ, ಏನೋ ಅದ್ಭುತವಾದ ಕ್ಲಾಸಿಕ್ ಸಿನಿಮಾಗಳಾಗಲ್ಲ. ಬಟ್ ಅಟ್ಲೀಸ್ಟ್ ನೋಡ್ಕೊಂಡು ಬಂದ ಮೇಲೆ ಈ ಹುಡುಗ ಅಭಿನಯ ಚೆನ್ನಾಗಿ ಮಾಡಿದೆ ಅಂತ ಎಲ್ಲ ಒಂದು ಕಡೆ ಹೇಳಿದ್ರೆ ಅದ್ರಲ್ಲಿ ಸಿಗೋ ತೃಪ್ತಿ ಇದೆಯಲ್ಲ, ಪ್ರಶಾಂತವಾಗಿ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಯಾವತ್ತೂ ಆ್ಯಕ್ಟರ್ ಆಗಬೇಕು ಅಂದ್ಕೊಂಡವನಲ್ಲ, ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡವನಲ್ಲ, ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಸ್ಟೇಜ್ ಮೇಲೆ ಹತ್ತಿ ಪರ್ಫಾರ್ಮ್ ಮಾಡಿದವನಲ್ಲ. ಎಲ್ಲಿ ನಾನು ಫಿಲ್ಮ್ ಸ್ಕೂಲ್ ಕೋರ್ಸ್ ಮಾಡಿದೆ, ಅಲ್ಲ ಕೋರ್ಸ್ ಮಾಡುವಾಗ ಅನ್ನಿಸ್ತು ನನಗೆ ದಿಸ್ ಈಸ್ ವೇರ್ ಐ ಬಿಲಾಂಗ್. ನನ್ನ ಸಮಸ್ಯೆಗಳು ನನ್ನ ನೋವುಗಳು ಯಾವಾಗಲೂ ನನಗೆ ಹಿಂದೆ ಓಡ್ತಾ ಇತ್ತು. ಬಟ್ ನಾನು ಆ್ಯಕ್ಟಿಂಗ್ ಮಾಡುವಾಗ ಮಾತ್ರ ನನ್ನ ಎಷ್ಟೇ ದೊಡ್ಡ ಪರ್ಸನಲ್ ಸಮಸ್ಯೆ ಇದ್ದರೂ ಮರ್ತು ಬಿಡ್ತೀನಿ. ಎಂಥ ಕೋಇನ್ಸಿಡೆನ್ಸ್ ಅಂದರೆ ಫೆಬ್ರವರಿ 7ನೇ ತಾರೀಕು ಶುಕ್ರವಾರ ನಾಗಿಣಿಯ ಕೊನೆ ಎಪಿಸೋಡ್ ಟೆಲಿಕಾಸ್ಟ್ ದಿಯಾ ರಿಲೀಸ್ ಆಗುತ್ತೆ. ಇದು ಜರ್ನಿ. ಇಲ್ಲ, ಇದೇ ವಿಷಯ ನಂಗೆ ತುಂಬ ಇಷ್ಟ ಆಗಿತ್ತು. ನಾನು ಅಂದರೆ ಅದಕ್ಕೆ ಹೇಳಿದ್ದು 11 ವರ್ಷದಲ್ಲಿ ಎಷ್ಟೋ ಸಿನಿಮಾ ಮಾಡ್ಬೋದಿತ್ತು, ಅಂದರೆ ತುಂಬಾ ಸಿನಿಮಾಗಳು ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ಎಲ್ಲವೂ ಗಮನಿಸಿದಾಗ ಎಲ್ಲವೂ ವಿಶೇಷವಾಗಿದೆ. ಮತ್ತು ಪಾತ್ರದಿಂದ ಪಾತ್ರಕ್ಕೆ ಬದಲಾವಣೆ ಒಬ್ಬ ನಟನಿಗೆ ಬೇಕಾಗಿರುವಂಥ ವಿಷಯ ಅದು. ಕತೆ ಆಯ್ಕೆ ಒಂದು ಟೈಮ್ ತೊಗೊಳ್ಳೋ ಥರದ್ದಾದರೆ ಒಂದು ಪಾತ್ರಕ್ಕೂ ಅಷ್ಟೇ ಇದು ರೆಡಿ ಆಗುವಂಥ ವಿಚಾರ. ಸೊ ಆ ವಿಚಾರಕ್ಕೆ ನಿಮ್ಮದು ಸಿನಿಮಾದಿಂದ ಸಿನಿಮಾಗೆ ಎಲ್ಲವೂ ವೇರಿಯೇಷನ್ ಇದೆ. ಲೈಕ್ ಮೊನ್ನೆ ಯಾವುದೋ ಒಂದು ವೆಬ್ ಸೀರೀಸ್ ಬಂತು, ಟಚ್ ಮೀ ನಾಟ್. ಹಾಗೇನು ಅಷ್ಟು ಬ್ಯಾಕ್ ಹೋಗಿ ವಾಪಸ್ ದಸರಾದಲ್ಲಿ ನೋಡಿದ್ರೆ ಆ ಥರ ಮುಗ್ಗುರು ಮನಗಳು ಅಲ್ವಾ, ಆ ಸಿನಿಮಾಗಳೆಲ್ಲ ನೋಡಿದಾಗ ಏನು ದಿಶ್ ಅಷ್ಟು ಚೇಂಜ್ ಓವರ್ ಮಾಡ್ಕೊಳ್ಳೋಂಥದ್ದು. ಈಗ ಅಮೀರ್ ಖಾನ್ ಮಾಡ್ತಾರೆ, ಅಥವಾ ನಮ್ಮ ವಿಕ್ರಮ್, ಈ ಸುಮಾರು ಜನ ನಟರು ಇದ್ದಾರೆ, ನಮ್ಮಲ್ಲೂ ಇದ್ದಾರೆ. ಸೊ ಯಶು ಅಥವಾ ಸುಮಾರು ಜನ ಆ ಥರದ್ದು ಪಾತ್ರಗಳಿಗೋಸ್ಕರ ಅವರು ಚೇಂಜ್ ಆಗೋದು, ಟೈಮ್ ತೊಗೊಳೋದು ನೋಡಿದ್ದೀವಿ. ಸೊ ಆ ಒಂದು ವಿಚಾರಕ್ಕೆ ಬರೋದು, ನಿಮ್ಮ ವಾಟ್ ಈಸ್ ದ ಮೋಟಿವ್ ಅನ್ನೋದು ನಿಮಗೆ? ನನಗೆ ಮಾಡೋಕ್ಕೆ ಬರೋದು ಒಂದೇ ಕೆಲಸ ಸಿನಿಮಾ. ನಾನು ಅದಕ್ಕೂ 100% ಕೊಡಲಿಲ್ಲ ಅಂತಂದರೆ ಮತ್ತು ಇನ್ನೇನು ಮಾಡಲಿ ನಾನು ಜೀವನದಲ್ಲಿ. ಆ್ಯಂಡ್ ನನಗೆ ಆ ಪ್ರೊಸೆಸ್ಸೇ ಇಷ್ಟ. ನನಗೆ ಪರ್ಸ್ನಲಿ ಆ ಪ್ರೊಸೆಸ್ ಇಷ್ಟ. ಅಂದರೆ ಒಂದು ಪಾತ್ರಕ್ಕೋಸ್ಕರ ನಾನು ರೆಡಿ ಆಗೋದು, ಒಂದು ಪಾತ್ರಕ್ಕೋಸ್ಕರ ಬೇರೆ ಬೇರೆ ಒಂದಿಷ್ಟು ಕಲೆಗಳನ್ನ ಕಲಿಯೋದು, ಇದು ನನಗೆ ಭಾಳ ಇಷ್ಟ ವೈಯಕ್ತಿಕವಾಗಿ. ಸೊ ಹಾಗಾಗಿ ನಾನು ಆ ಥರದ ಪಾತ್ರಗಳ ಹುಡುಕಾಟದಲ್ಲೇ ಇರ್ತೀನಿ. ನನ್ನ ಫ್ರೆಂಡ್ ಕೋಆರ್ಟಿಸ್ಟ್ ಒಬ್ರು ಇದ್ದಾರೆ, ಅವ್ರು ಹೇಳ್ತಾಯಿದ್ರು ಮೊನ್ನೆ, ನಾನು ನೆಕ್ಸ್ಟ್ ಸಿನಿಮಾ ಯಾವುದೋ ಒಂದು ಸ್ಕ್ರಿಪ್ಟ್ ಅವ್ರಿಗೆ ಹೇಳಿದೆ, ಹೇಳಿ ಹಿಂಗೆ ನಿನಗೆ ತುಂಬ ಆರಾಮಾಗಿ ಸಿನಿಮಾ ಮಾಡೋಕ್ಕೆ ಬರಲ್ವಾ ನಿನಗೆ ಅಂತ ಇದ್ರು ಅವರು. ನಿನಗೆ ಒದ್ದಾಡಲೇಬೇಕಾ ನಿನಗೆ ಅಂತ ಕೇಳ್ತಾಯಿದ್ರು ಅವರು. ಸೊ ಏನೋ ಗೊತ್ತಿಲ್ಲ, ನನ್ಗೆ ಯಾವಾಗಲೂ ಆ ಕಡೆ ಇರುತ್ತೆ ತುಡಿತ. ಅಂದರೆ ಏನೋ ಒಂದು ಸ್ವಲ್ಪ ವಿಭಿನ್ನವಾಗಿರಲಿ, ಒಂದಿಷ್ಟು ಪಾತ್ರಗಳಿಗೆ ರೆಡಿ ಆಗುವಂಥದ್ದು, ಪಾತ್ರಗಳೇ ಒಂದಿಷ್ಟು ಡಿಮ್ಯಾಂಡ್ ಮಾಡುತ್ತೆ, ಇಂಥದ್ದು ಕಲಿಬೇಕು ಆ ಥರದ ಪಾತ್ರಗಳು. ಆ್ಯಂಡ್ ಮುಖ್ಯವಾಗಿ ನನ್ನಲ್ಲಿರುವ ಒಬ್ಬ ಆಡಿಯನ್ಸ್, ನನ್ನೊಳಗೊಬ್ಬ ಆಡಿಯನ್ಸ್ ಇದ್ದಾನೆ. ನನ್ನ ಕಥೆ ಕೇಳುವಾಗ ನನ್ನೊಳಗಿರೋ ಆಡಿಯನ್ಸಿಗೆ ಅದು ಇಷ್ಟ ಆಗಿಬಿಟ್ರೆ ಎಸ್ ಮಾಡಬಲ್ಲೆ ಅಂತ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಈಗಿನ ಕಾಲಘಟ್ಟದಲ್ಲಿ ಇವತ್ತು ನಾವಿರುವ ಸಿಚುವೇಶನ್ ನೀವು ನೋಡಿದಾಗ ಜನ ವರ್ಲ್ಡ್ ಸಿನಿಮಾಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ಪಕ್ಕದಲ್ಲಿರುವ ಬೇರೆ ಲ್ಯಾಂಗ್ವೇಜ್ ಭಾಷೆನೂ ಸಿನಿಮಾ ನೋಡ್ತಿದ್ದಾರೆ, ಕೊರಿಯನ್ ಡ್ರಾಮಾ ಸೀರೀಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮಗೆ ಅರ್ಥ ಆಗದೇ ಇಲ್ದಿರುವ ಭಾಷೆಯನ್ನು ನಾವು ನೋಡೋದಕ್ಕೆ ಶುರು ಮಾಡಿದ್ದೀವಿ. ಸೊ ಹಾಗಿದ್ದಾಗ ನೀವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಒಂದು ಒಳ್ಳೆಯದು. ಆ್ಯಂಡ್ ಅದ್ರ ಜೊತೆಗೆ ಇಟ್ ಈಸ್ ಅ ಕಾಂಪಿಟೇಷನ್ ಫಾರ್ ಆಲ್ ದ ಫಿಲ್ಮ್ ಮೇಕರ್ಸ್. ಹೌದು, ನಾವು ಬರೀ ಕನ್ನಡ ಇಂಡಸ್ಟ್ರಿಯ ಕನ್ನಡ ಆ್ಯಕ್ಟರ್ಸ್ ಜೊತೆ ಆಗಲಿ, ಅಥವಾ ಬರೀ ಸೌತ್ ಇಂಡಸ್ಟ್ರಿಯ ಸೌತ್ ಆ್ಯಕ್ಟರ್ಸ್ ಜೊತೆ ಆಗಲಿ, ಅಥವಾ ಟೆಕ್ನಿಷಿಯನ್ಸ್ ಜೊತೆ ಆಗಲಿ, ಅಥವಾ ಇಂಡಿಯನ್ ಕಾಂಪಿಟೇಷನ್ ಅಂದರೆ ಐ ಆಮ್ ಸೇಯಿಂಗ್ ಹೆಲ್ದಿ ಕಾಂಪಿಟೇಷನ್. ನಾವು ಚೆನ್ನಾಗಿ ಮಾಡಬೇಕು, ನಾವು ಏನಾದ್ರು ಮಾಡಬೇಕು, ನಾವು ಏನೋ ದೊಡ್ಡದಾಗಿ ಮಾಡಬೇಕು. ಈ ಹೆಲ್ದಿ ಕಾಂಪಿಟೇಷನ್ ಇದೆಯಲ್ಲ ಅದು ಇವತ್ತಿಗೆ ಬರೀ ಇಲ್ಲಿಗೆ ಮಾತ್ರ ಇಲ್ಲ. ಸೊ ಇಟ್ ಈಸ್ ಥ್ರೂಔಟ್ ದ ವರ್ಲ್ಡ್. ಸೊ ಜನ ಎಲ್ಲ ಇದನ್ನು ನೋಡ್ತಿದ್ದಾರೆ. ನಮ್ಗೆ ಅಷ್ಟರ ಮಟ್ಟಿಗೆ ಮಾಡೋಕ್ಕಾಗ್ತಿಲ್ಲ ಅಂದ್ರೂ ನಮ್ಮ ಮಟ್ಟಿಗೆ ಎಷ್ಟು ಮಾಡ್ಬೋದು, ಎಷ್ಟು ಮಟ್ಟಿಗೆ ನಾವು ಅದನ್ನು ಕೊಡ್ಬೋದು ಅಷ್ಟನ್ನಂತೂ ಮಾಡಲೇಬೇಕು ಇವಾಗ. ಬಿಕಾಸ್ ಪೀಪಲ್ ಆರ್ ವಾಚಿಂಗ್. ಈಸಿಯಾಗಿ ನಾವು 2.5 ಗಂಟೆ ಸಿನಿಮಾ 1 ವರ್ಷ 2 ವರ್ಷ 3 ವರ್ಷ ಟೈಮ್ ತೊಗೊಂಡು ಮಾಡಿರ್ತೀವಿ. ನಿಮಗೆ 2.5 ಗಂಟೆ ಸಿನಿಮಾ ಮುಗಿಸ್ಕೊಂಡು ಆಚೆ ಬರ್ತಿದ್ದ ಹಾಗೆ ಅದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಶುಕ್ರವಾರ ಬೆಳಿಗ್ಗೆ ಮಾರ್ನಿಂಗ್ ಶೋ ಆಗ್ತಿದ್ದಂಗೆ ಸಿನಿಮಾ ಹಣೆ ಬರೋ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ಆದರೆ ಹೇಗೆ ಮಾತಾಡ್ತಾರೆ ಆಚೆಗಡೆ ಅಂತ. ಸೊ ಸಿನಿಮಾ ಹಣೆ ಬರೋ ಗೊತ್ತಾಗಿರುತ್ತೆ. ಎಂಡ್ ಆಫ್ ದ ಡೇ ಮಾಡೋ ಸಿನಿಮಾ ಎಲ್ಲವೂ ಮಾಸ್ಟರ್ ಪೀಸ್ ಆಗಲ್ಲ, ಅಥವಾ ಏನೋ ಅದ್ಭುತವಾದ ಕ್ಲಾಸಿಕ್ ಸಿನಿಮಾಗಳಾಗಲ್ಲ. ಬಟ್ ಅಟ್ಲೀಸ್ಟ್ ನೋಡ್ಕೊಂಡು ಬಂದ ಮೇಲೆ ಈ ಹುಡುಗ ಅಭಿನಯ ಚೆನ್ನಾಗಿ ಮಾಡಿದ್ದಾನೆ, ಇವನು ಚೆನ್ನಾಗಿ ಮಾಡಿದ್ದಾನೆ, ಇವನ ಪಾರ್ಟ್ನ ಇವನು ಚೆನ್ನಾಗಿ ಮಾಡಿದ್ದಾನೆ, ಇವನ ಕೆಲಸವನ್ನು ಇವನು ಚೆನ್ನಾಗಿ ಮಾಡಿದ್ದಾನೆ ಅಂತ ಎಲ್ಲ ಒಂದು ಕಡೆ ಹೇಳಿದ್ರೆ ಅದ್ರಲ್ಲಿ ಸಿಗೋ ತೃಪ್ತಿ ಇದೆಯಲ್ಲ, ಅದು ಐ ಥಿಂಕ್ ನನಗೆ ಪ್ರಶಾಂತವಾಗಿ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಅಂದರೆ ಸಿನಿಮಾ ಮಾಡೋದಕ್ಕಿಂತ ಮೊದಲು ಅಥವಾ ಕಿರುತೆರೆ ಇದೆಲ್ಲ ಇದ್ದಾಗ ಸಿನಿಮಾ ಬಗ್ಗೆ ಆಲೋಚನೆ ಇತ್ತಾ, ಅಥವಾ ಹೆಂಗಿತ್ತು? ಅಂದರೆ ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದ, ಏನು ನೀವು ಇಂಡಸ್ಟ್ರಿಗೆ ಬರೋಕ್ಕೆ ಸ್ಫೂರ್ತಿ ಅಂತ? ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೆ ಹೋಟ್ಲಲ್ಲಿ. ತುಂಬ ಚಿಕ್ಕದಾಗಿ ಹೇಳ್ತೀನಿ, ತುಂಬ ಕಡೆ ಹೇಳಿದ್ದೀನಿ, ತುಂಬ ಚಿಕ್ಕದಾಗಿ ಹೇಳ್ತೀನಿ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೆ ಹೋಟ್ಲಲ್ಲಿ. ಅದು ಮಾಡುವಾಗ ಆ ಹೋಟ್ಲು ಕಾರಣಾಂತರಗಳಿಂದ ನಿಂತೋಯ್ತು. ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೆ. ನನ್ನ ಟೈಮಿಂಗಿಗೆ ಸಿಗ್ತಾ ಇರಲಿಲ್ಲ, ಅಂದರೆ ಸಂಬಳ ಆಗಿರ್ಬೋದು ಇದು ಕಮ್ಮಿ ಇತ್ತು.
ಮೈ ಮಾಮ್ ಇಸ್ ಅ ಸಿಂಗಲ್ ವರ್ಕಿಂಗ್ ವುಮನ್. ಅವರು ಒಬ್ಬರೇ ಕೆಲಸ ಮಾಡಿ ನಮ್ಮನ್ನು ಸಾಕ್ತಾ ಇದ್ದಿದ್ದು. ಅವ್ರಿಗೊಂಚೂರು ಹೆಲ್ಪ್ ಮಾಡಬೇಕಿತ್ತು. ಆ ನಿಟ್ಟಿನಲ್ಲಿ ಕೆಲಸ ಹುಡುಕ್ಬೇಕಾದ್ರೆ ಜಿಮ್ಮಲ್ಲಿ ನನ್ನ ಸ್ನೇಹಿತರೊಬ್ಬರಿದ್ದರು. ನನಗೆ ಆಗ್ಲಿಂದ ಜಿಮ್ಗೆ ಹೋಗೋ ಇದು, ನಾನು 8ನೇ ಕ್ಲಾಸಿನ ಜಿಮ್ಗೆ ಹೋಗ್ತಿದ್ದೀನಿ. ನನಗೊಂಚೂರು ಆ ಫಿಟ್ನೆಸ್ದು ಆಗ್ಲಿಂದನೂ ಇತ್ತು. ಸೊ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು, ಜೂನಿಯರ್ ಆರ್ಟಿಸ್ಟ್ ಆಗ್ಬಾ, ಪರ್ ಡೇ ಎಷ್ಟು ಕೊಡ್ತಾರೆ, ನೀನು ಬೇಕಾಗಿರೋ, ನನಗೆ 3,000 ಬೇಕಿತ್ತು. ನಿನಗೆ ಬೇಕಾಗಿರೋ 3,000ನ 6 ದಿನದಲ್ಲಿ ನೀನು ದುಡ್ಕೋಬೋದು, ಕಾಲೇಜ್ ರಜೆ ಹಾಕೊಂಡು. ಆಮೇಲೆ ನೀನು ತಿಂಗಳೆಲ್ಲ ದುಡಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಸಿನಿಮಾಗೆ ಇಂಟ್ರೆಸ್ಟ್ ಬಂದು ಉಷಾ ಮೇಡಮ್ ಹತ್ರ ಹೋಗಿ ಪರ್ಸ್ಪೆಕ್ಟಿವೇ ಚೇಂಜ್ ಆಯಿತು ಅವ್ರ ಹತ್ರ ಹೋದ್ಮೇಲೆ. ಅಂದರೆ ಕಲೆ ಅಂದ್ರೇನು, ಒಬ್ಬ ಕಲಾವಿದನಾಗಬೇಕು ಅಂದರೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಅದು ಏನೆಲ್ಲ ಡಿಮ್ಯಾಂಡ್ ಮಾಡುತ್ತೆ, ಇಟ್ ಈಸ್ ನಾಟ್ ದಟ್ ಈಸಿ ಜಾಬ್ ಅಂತ ಆ ಇಡೀ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದ್ದು ಅವ್ರ ಹತ್ರ ಹೋದಾಗ. ಸೊ ಹೀಗೆ ನಾನು ಯಾವತ್ತೂ ಆ್ಯಕ್ಟರ್ ಆಗಬೇಕು ಅಂದ್ಕೊಂಡವನಲ್ಲ, ಅಥವಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡವನಲ್ಲ, ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಸ್ಟೇಜ್ ಮೇಲೆ ಹತ್ತಿ ಪರ್ಫಾರ್ಮ್ ಮಾಡಿದವನಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಬಂದ ಮೇಲೆ ನಮ್ಮ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿ ನಾನು ಫಿಲ್ಮ್ ಸ್ಕೂಲ್ ಕೋರ್ಸ್ ಮಾಡಿದೆ, ಅಲ್ಲಿ ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ನನಗೆ ದಿಸ್ ಈಸ್ ವೇರ್ ಐ ಬಿಲಾಂಗ್. ಯಾಕಂದರೆ ಎಲ್ಲ ಮನುಷ್ಯನಿಗೂ ಇರುತ್ತದು, ಏನೋ ಒಂದು ಕೆಲಸ ನಮಗೆ ಖುಷಿ ಕೊಡ್ತಾ ಇರುತ್ತೆ. ನಮ್ಗೆ ಅದರಿಂದ ದುಡ್ಡು ಬೇಡ, ನಿದ್ದೆ ಬೇಡ, ಅದರಿಂದ ನಮಗೆ ಏನೂ ಬೇಡ, ಅದರಿಂದ ವಿ ಜಸ್ಟ್ ಹ್ಯಾವ್ ಟು ಕೀಪ್ ಆನ್ ವರ್ಕಿಂಗ್ ಅಲ್ಲ. ಆ ಥರದೊಂದು ಕೆಲಸ ನನಗೆ ಆ್ಯಕ್ಟಿಂಗ್. ಸೊ ನನ್ನ ಪರ್ಸ್ನಲ್ ಸಮಸ್ಯೆಗಳನ್ನು, ನನ್ನ ನೋವುಗಳನ್ನು ಎಲ್ಲವನ್ನು ಮರೆಸ್ತಾ ಇತ್ತು ಆ್ಯಕ್ಟಿಂಗ್. ನಾನು ಈ ಪ್ರೊಸೆಸ್ಸಲ್ಲಿದ್ದಾಗ ದೀಕ್ಷಿತಾಗಿ ಪರ್ಸ್ನಲ್ ಲೈಫ್ ನನಗೇನಿದೆ ಅದು ಕಂಪ್ಲೀಟ್ ಕ್ಲೋಸ್ ಆಗೋಗೋದು. ನಾನು ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನನಗೆ ಈ ಅನುಭವವನ್ನು ಬೇರೆ ಯಾವ ಕೆಲಸನೂ ಕೊಡಲಿಲ್ಲ. ನಾನೊಬ್ಬ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದೀನಿ, ನಾನೊಬ್ಬ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ, ಕ್ಯಾಶಿಯರಾಗಿ ಕೆಲಸ ಮಾಡಿದ್ದೀನಿ. ಸೊ ಈ ಯಾವ ಕೆಲಸಗಳ ಮಧ್ಯೆನೂ ನಾನು ದೀಕ್ಷಿತಾಗೇ ಇದ್ದೆ. ನನ್ನ ಸಮಸ್ಯೆಗಳು, ನನ್ನ ನೋವುಗಳು ಯಾವಾಗಲೂ ನನಗೆ ಹಿಂದೆ ಓಡ್ತಾ ಇತ್ತು. ಬಟ್ ನಾನು ಆ್ಯಕ್ಟಿಂಗ್ ಮಾಡುವಾಗ ಮಾತ್ರ ನನ್ನ ಎಷ್ಟೇ ದೊಡ್ಡ ಪರ್ಸ್ನಲ್ ಸಮಸ್ಯೆ ಇದ್ದರೂ ಮರ್ತು ಬಿಡ್ತೀನಿ. ಇವತ್ತಿಗೂ ಮರ್ತು ಹೋಗುತ್ತೆ ನನಗೆ. ನಾನು ಒಂಥರ ಕಾನ್ಷಿಯಸ್ ಆಗಂತಲ್ಲ, ಮರ್ತು ಹೋಗುತ್ತೆ. ಆ ಪಾತ್ರ, ಕ್ಯಾಮ್ರಾ ಆ್ಯಂಡ್ ನಾನು ಏನು ಕೆಲಸ ಮಾಡಬೇಕು, ಈ ಯೋಚನೆಗಳು ಬರ್ತಿದ್ದ ಹಾಗೆ ಆ ಆಲೋಚನೆಗಳು ಇದು ಮುಚ್ಚಿಟ್ಬಿಡುತ್ತೆ. ಸೊ ಹಾಗಾಗಿ ಐ ಫೆಲ್ಟ್ ದಿಸ್ ಈಸ್ ವೇರ್ ಐ ಬಿಲಾಂಗ್. ಖುಷಿ ಕೊಡಬೇಕು, ಮಾಡೋ ಕೆಲಸ ತುಂಬ ಖುಷಿ ಕೊಡ್ತಾ ಇದೆ. ಸೊ ಖುಷಿಯಾಗಿದ್ದೀನಿ. ಆ ಕಿರುತೆರೆ ಮತ್ತು ಆ ಸಿನಿಮಾ ಅಶೋಕು ಅಥವಾ ಅಪ್ರೋಚು ದಿಯಾ ಆಗಿದ್ದು ಆ ಪ್ರಾಸೆಸ್ ಹೇಗೆ ನೆನಪಿಸ್ಕೋಬೋದಂತ? ಖಂಡಿತ ಸರ್. 2016 ನಾನು ಅದಕ್ಕಿಂತ ಮುಂಚೆ ಕಿರುತೆರೆ ನಾಗಿಣಿ ತುಂಬ ಜನರಿಗೆ ಗೊತ್ತು. ಅದಕ್ಕಿಂತ ಮುಂಚೆ 2 ಸೀರಿಯಲ್ ಮಾಡಿದ್ದೀನಿ, ಪ್ರೀತಿ ಎಂದರೇನು ಮತ್ತು ಸಾಕ್ಷಿ ಅಂತ. ಸಾಕ್ಷಿ ಸೀರಿಯಲ್ ಮಾಡುವಾಗ ನಾಗಿಣಿಗೆ ಆಡಿಷನ್ ಬರುತ್ತೆ. ನಾಗಿಣಿಗಿಂತ ಮುಂಚೆ ದಿಯಾಗೆ ಆಡಿಷನ್ ಬರುತ್ತೆ. ಅಶೋಕ್ ಸರ್ ನನ್ನ ನೋಡ್ಬಿಟ್ಟು ಕರೀತಾರೆ, ನೀನು ಕಲಾವಿದನ ಬಾ ಅಂತ ಹೇಳಿ ಕರೀತಾರೆ. ಅವ್ರ ಆಫೀಸ್ಗೆ ಹೋಗ್ತೀನಿ, 6 Minutes ವೆಹಿಕಲ್ಸ್ಟು ಪೋಸ್ಟರ್ ನೋಡ್ತೀನಿ. ಪೋಸ್ಟ್ ನೋಡಿದಾಗ ಯಾವ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಡಿಷನ್ಸ್ ಎಲ್ಲ ಕೊಡ್ತೀನಿ. ಅಲ್ಲೊಂದಿಷ್ಟು ಪ್ರೊಸೆಸ್ ಆಗುತ್ತೆ ಆಡಿಷನ್ಸ್ ಆದಮೇಲೆ ಅಲ್ಲಿ ಸೆಲೆಕ್ಟ್ ಆಗ್ತೀನಿ. ಅಲ್ಲಿ ಸೆಲೆಕ್ಟ್ ಆದಮೇಲೆ ನಾಗಿಣಿಯಿಂದ ಕರೆ ಬರುತ್ತೆ, ಒಂದು ಖಳನಾಯಕನ ಪಾತ್ರಕ್ಕೆ. ಸೊ ಅಲ್ಲಿ ಹೋಗ್ತೀನಿ, ಆಡಿಷನ್ ಎಲ್ಲ ಕೊಡ್ತೀನಿ. ಸ್ವಲ್ಪ ಗಡ್ಡ ಇರುತ್ತೆ ಅವಾಗ. ಸೊ ಗಡ್ಡ ಎಲ್ಲ ಟ್ರಿಮ್ ಮಾಡ್ಕೊಂಬನ್ನಿ ಅಂತಾರೆ, ಗಡ್ಡ ಎಲ್ಲ ಟ್ರಿಮ್ ಮಾಡ್ಕೊಂಬರ್ತೀನಿ. ಅಲ್ಲ ಚಾನಲಲ್ಲಿ ಏನೋ ಒಂದಿಷ್ಟು ಚೇಂಜಸ್ ಆಗಿರೋ ಕಾರಣ ಖಳನಾಯಕನಿಂದ ನಾಯಕನಿಗೆ ಕೇಳ್ತಾರೆ ನನ್ನ. ಸರಿ ಅಂತ ಹೇಳ್ತೀನಿ, ಶುರು ಮಾಡ್ತೀನಿ. ಸೊ ಇಲ್ಲಿ ದಿಯಾ ಫಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ನಾಗಿಣಿನೂ ಶುರು ಆಗುತ್ತೆ ಆ ಕಡೆ. ಸೊ ಎರಡೂ ಒಟ್ಟಿಗೆ ನಡೆಯುತ್ತೆ ಶೂಟು. ಎಂಥ ಕೋಇನ್ಸಿಡೆನ್ಸ್ ಅಂದರೆ ಫೆಬ್ರವರಿ 7ನೇ ತಾರೀಕು ಶುಕ್ರವಾರ ನಾಗಿಣಿಯ 2020 ನಾಗಿಣಿಯ ಕೊನೆ ಎಪಿಸೋಡ್ ಟೆಲಿಕಾಸ್ಟು, ದಿಯಾ ರಿಲೀಸ್ ಆಗುತ್ತೆ. ಸೊ ಇದು ಜರ್ನಿ, ದಿಯಾ ಮತ್ತು ನಾಗಿಣಿಯ ಜರ್ನಿ ಇದೆಯಲ್ಲ, ಅದು ಒಂಥರ ಎರಡು ಒಟ್ಟೊಟ್ಟಿಗೆ ಹೋದಂಥ ಜರ್ನಿ. ಆ ಟೈಮ್ ಚೆನ್ನಾಗಿತ್ತು. LLB ಮಾಡ್ತಾಯಿದ್ದೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಾಡ್ತಾಯಿದ್ದೆ, ದಿಯಾ ಮಾಡ್ತಾಯಿದ್ದೆ, ನಾಗಿಣಿ ಮಾಡ್ತಾಯಿದ್ದೆ. ಎಲ್ಲ ಕೆಲಸ ಎಲ್ಲ ನನ್ನ ಹತ್ರ ಯಾವಾಗಲೂ ಕಾನ್ಸ್ಟೆಂಟಾಗಿ ಒಂದು ಟಾಯ್ಲೆಟ್ರಿಗೆ ಇಟ್ಟಿರೋದು, ಟೂತ್ ಬ್ರಷು, ಪೇಸ್ಟು, ಇದೆಲ್ಲ. ನನ್ನ ಮನೆಗೆ ಹೋಗ್ತಾ ಇರಲಿಲ್ಲ. ಇಷ್ಟೊಂದು ಸೆಟ್ಟಿಂದ ಸೆಟ್ಟಿಗೆ ಹೋಗಿದ್ದೀನಿ. ನಾಗಿಣಿ ಸೆಟ್ಟಿಂದ ದಿಯಾ ಸೆಟ್ಟಿಗೆ ಡೈರೆಕ್ಟಾಗಿ ಹೋಗಿ, ದಿಯಾ ಸೆಟ್ಟಿಂದ DKD ಸೆಟ್ಟಿಗೆ ಬಂದು, ಸೊ ಹೀಗೆ ಸೆಟ್ಟಿಂದ ಸೆಟ್ಟಿಗೆ ಹೋಗ್ತಾಯಿದ್ದೆ ಆ ಟೈಮಲ್ಲಿ. ಸೊ ಆ ಥರದೊಂದು ಟೈಮ್ ಅದು.